ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇರೋದು. ಮುಂಚೆ ನಮ್ಮ ತಾತ ಮಾಡ್ತಾ ಇದ್ರು, ಆಮೇಲೆ ನಮ್ಮ ತಂದೆ ಮೂರನೇ ತಲೆಮಾರು. ನೋಡಿ ಇಲ್ಲಿ ತುಪ್ಪ ಹಾಕ್ತಾ ಇದ್ದಾರೆ ಇವಾಗ. ಶನಿವಾರ ಸೋಮವಾರ ರಜಾ. ಈ ಕೆಂಡ ಹಾಕಿದ್ರೆ ಕೆಳಗಡೆ ಚೆನ್ನಾಗಿ ದಮ್ ಕಟ್ಟುತ್ತೆ ರೈಸ್. ನೋಡೋದಕ್ಕೆ ನೋಡಿ ಯಾವ ತರ ಬೆಂದೈತೆ. ಬಾಯಲ್ಲಿ ಬೆಣ್ಣೆ ಬೆಣ್ಣೆ ನಂಜನಗೂಡಿಗೆ ಇದೇ ಫೇಮಸ್. ಹಾಯ್ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಬೆಳಗ್ಗೆನೆ 6 ಗಂಟೆಗೆ ಮಟನ್ ಬಿರಿಯಾನಿ ತಿನ್ನೋದಕ್ಕೆ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ಹುಡುಗ ಹೋಗ್ತಾ ಇದ್ವಿ. ಅಲ್ಲಿ ತುಂಬಾನೇ ಫೇಮಸ್ ಇದೆ ಅಂತಂದ್ರೆ ಮಟನ್ ಬಿರಿಯಾನಿ 130 ರೂಪಾಯಿ ಕೊಡ್ತಾರಂತೆ. ಅಲ್ಲಿ ಯಾವ ತರ ಟೇಸ್ಟ್ ಇದೆ ಅನ್ನೋದನ್ನ ನೋಡೋಣ. ಇವಾಗ ಇವನೇನೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ. ನಮಸ್ಕಾರ ಎಲ್ರಿಗೂ. ನಂಜನಗೂಡಲ್ಲಿ ಜೀರೋ ಕ್ರಾಸ್ ಅಂತ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಕೇವಲ 130 ರೂಪಾಯಿಗೆ ಮಾತ್ರ. ಗೈಸ್, ನಾವಿವಾಗ ನಂಜನಗೂಡಿಗೆ ಬಂದಿದ್ದೀವಿ. ಅಂದರೆ ನಾವೇನು ಬಿರಿಯಾನಿ ತಿನ್ನೋದಕ್ಕೆ ಬಂದಿದ್ದೀವಲ್ಲ ಆ ಜಾಗಕ್ಕೆ ಇವಾಗ ಬಂದಿದ್ದೀವಿ. ನೋಡಿ, ಇದೇನೆ ಆ ಹೋಟೆಲ್ಲು, ಪಾಂಡು ಮಿಲ್ಟ್ರಿ ಹೋಟೆಲ್ ಅಂತ. ಇಲ್ಲಿ ಯಾವ ಥರ ಬಿರಿಯಾನಿನ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗೋಣ. ಇವಾಗ ಆಲ್ರೆಡಿ ಒಂದಕ್ಕೆ ದಮ್ ಕಟ್ಟಿಟ್ಟಿದ್ದಾರೆ ಬಿರಿಯಾನಿ ಮಾಡಿಬಿಟ್ಟು. ಮೇಲೆ ಕೆಂಡ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಅಂದರೆ ಸೌದೆ ಒಲೆಯಲ್ಲೇ ಮಾಡಿರೋದು ಇದೆಲ್ಲ ಅಡುಗೆ. ಇವಾಗ ಇಲ್ಲೆಲ್ಲ ಮೊಟ್ಟೆಗಳನ್ನೆಲ್ಲ ಹಾಕಿದ್ದಾರೆ. ಒಂದು 100 ಮೊಟ್ಟೆ ತನಕ ಇದೆ ಅನಿಸುತ್ತೆ. ಇಲ್ಲಿ ಈರುಳ್ಳಿ ಮತ್ತು ಏನೇನು ಹಾಕಿದ್ದಾರೆ ಸರ್? ಇಲ್ಲಿ ಉಪ್ಪು ಈರುಳ್ಳಿ ಹಾಕಿದ್ದಾರೆ. ಇದೇನು ಸರ್ ಇದು? ಕಾಲು ಸೊಪ್ಪು. ನೀವು ಬೆಳಗ್ಗೆ ಎದ್ದೇಳೋದು ಒಂದು 3 ಗಂಟೆಗೆ ಎದ್ದೇಳ್ತೀರಾ? 3 ಗಂಟೆಗೆ ಎದ್ದೇಳ್ತೀರಾ. ಅಲ್ಲಿ ತನಕ ಎಷ್ಟು ಗಂಟೆಗೆ ಜನಕ್ಕೆ ಕೊಡ್ತೀರಾ ಇದನ್ನ? 6 ಗಂಟೆಯಿಂದ ಸ್ಟಾರ್ಟ್. 6 ಗಂಟೆಯಿಂದ ಎಷ್ಟು ಗಂಟೆ ತನಕ ಇದು ಮಾಡ್ತೀರಾ? ರಾತ್ರಿ ಸಾಯಂಕಾಲ ಗಂಟೆ, ಸಂಜೆ ತನಕ ಇರುತ್ತಾ? ಇಲ್ಲೆಲ್ಲ ಯಾವ ಥರ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಹೊಗೆ ಎಲ್ಲ ತುಂಬ್ಕೊಬಿಟ್ಟೈತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೌದೆ ಒಲೆಯಲ್ಲಿ ಇಲ್ಲಿ ಅಡುಗೆ ಮಾಡೋದು ಇವರು. ಇವಾಗ ಇನ್ನೊಂದು ಡಬ್ರಿಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಅಂದರೆ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇರೋದು. ನೋಡಿ, ಇವರೇನೆ ಓನರು. ಮೊಸರೆಲ್ಲ ಹಾಕ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರಲ್ಲ, ಅದಂತೂ ಸೂಪರ್ ಆಗಿರುತ್ತೆ. ಅಂದರೆ ಹೊಗೆ, ಸ್ಮೋಕು ಮತ್ತು ಅದೆಲ್ಲ ಸೇರ್ಕೊಂಡಿರುತ್ತೆ ಅಡುಗೆಗೆ. ಸಖತ್ತಾಗಿ ರುಚಿಯಾಗಿರುತ್ತೆ. ಬಿರಿಯಾನಿ ಯಾವ ಥರ ಕುದೀತಾ ಇದೆ ಇವಾಗ. ಸರ್, ಎಷ್ಟು ಕೆಜಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸರ್ ಇವಾಗ? ನಾವು ಒಂದು 30-40 ಕೆಜಿ ಪ್ರಿಪೇರ್ ಮಾಡ್ತೀವಿ. 30 ಕೆಜಿನಾ? ಇದು ಎಷ್ಟು ಕೆಜಿ ಬರುತ್ತೆ ಸರ್ ಒಂದು ಡಬ್ರಿ? ಇದು 13 ಕೆಜಿ ಬರುತ್ತೆ. 13 ಕೆಜಿ ಬರುತ್ತೆ. ಅದು 20 ಕೆಜಿ ಬರುತ್ತೆ. ಅದು ಅಂದರೆ ಫಸ್ಟ್ ಮಾಡೋದು 20 ಕೆಜಿ ಬರುತ್ತಾ? ಇವಾಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಕೊಡ್ತೀರಾ ಸರ್ ಇದನ್ನ ನೀವು? 6 ಗಂಟೆ ನೋಡಿ. 6 ಗಂಟೆಗೆ ರೆಡಿ. ಕೆಳಗಡೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಮುಂಚೆ ನಮ್ಮ ತಾತ ಮಾಡ್ತಾ ಇದ್ರು, ಆಮೇಲೆ ನಮ್ಮ ತಂದೆ ಮೂರನೇ ತಲೆಮಾರು. ಒಂದು ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ ನೀವು? ಒಂದು 45 ಕೆಜಿ ಮಾಡ್ತೀವಿ ಚಿಕನ್. 40-50 ಕೆಜಿ ಮಾಡ್ತೀರಾ. ಇದ್ರ ಜೊತೆ ಏನೇನು ಮಾಡ್ತೀರಾ ಸರ್? ಅಂದರೆ ಬಿರಿಯಾನಿ ಜೊತೆ ಇಡ್ಲಿ, ಕಾಲು ಸೂಪು, ತಲೆ ಮಾಂಸ, ಬೋಟಿ, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಕೈಮಾ ಎಲ್ಲ ಮಾಡ್ತೀವಿ ಸರ್. ಇದು ನಿಮ್ಮದು ಇದು ಎಲ್ಲಿ ಅಡ್ರೆಸ್ ಬರುತ್ತೆ ಸರ್? ಇದು RP ರೋಡ್, ಭಾರ್ಗವಿ ಥಿಯೇಟ್ರ್ ಪಕ್ಕ. ಭಾರ್ಗವಿ ಥಿಯೇಟ್ರ್ ಪಕ್ಕ ಡಬಲ್ ಥಿಯೇಟ್ರ್ ಇದೆಯಲ್ಲ, ಅದ್ರ ಪಕ್ಕ ಬರುತ್ತೆ. ಡಬಲ್ ಥಿಯೇಟ್ರ್ ಪಕ್ಕ. ಇವಾಗ ರೈಸ್ ಈ ಥರ ಆಗಿದೆ. ಇನ್ನೂ ಅಕ್ಕಿ ಥರನೇ ಇದೆ, ಆದರೆ ಇನ್ನೂ ಬೆಂದಿಲ್ಲ. ಇವಾಗ ದಮ್ ಹಾಕ್ತಾರೆ ಇದಕ್ಕೆ. ಏನು ಸರ್ ಇದು? ತುಪ್ಪ. ನೋಡಿ, ಇಲ್ಲಿ ತುಪ್ಪ ಹಾಕ್ತಾ ಇದ್ದಾರೆ ಇವಾಗ. ತುಪ್ಪ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದಾರೆ. ಇವಾಗ ರೈಸು ಗಮ್ ಅಂತ ಬರ್ತೈತೆ. ಇವಾಗಲೇ ತಿಂದಾಕ್ಬಿಡೋಣ ಅನ್ನಿಸ್ತೈತೆ ನಿಜ. ಇವಾಗ ಈ ಥರ ಬಾಳೆ ಎಲೆಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಸರ್, ಬಾಳೆ ಎಲೆ ಏನಕ್ಕೆ ಹಾಕ್ತೀರಾ? ದಮ್ ಕಟ್ಟಕ್ಕೆ. ಯಾವತ್ತು ರಜೆ ಇರುತ್ತೆ ಇದು? ಶನಿವಾರ ಸೋಮವಾರ ರಜೆ ಇರುತ್ತೆ. ಗುರುವಾರ ಮಟನ್ ಬಿರಿಯಾನಿ ಇರಲ್ಲ, ಚಿಕನ್ ಬಿರಿಯಾನಿ ಮಾತ್ರ. ಬುಧವಾರ ಇರುತ್ತೆ ಮಟನ್ ಬಿರಿಯಾನಿ. ಬುಧವಾರ ಇರುತ್ತೆ. ಕೆಂಡ ತಗೊಬಂದು ಈ ಥರ ಮೇಲೆ ಇಡ್ತಾ ಇದ್ದಾರೆ ಇವಾಗ ಅಜ್ಜಿ. ಅಂದರೆ ಮಂಗಳವಾರಕ್ಕೆ ಸೋಮವಾರ ರೆಡಿ ಮಾಡ್ಕೋಬೇಕು ನಾವು, ಭಾನುವಾರಕ್ಕೆ ಶನಿವಾರ ರೆಡಿ ಮಾಡ್ಕೋಬೇಕು. ಈ ಕೆಂಡ ಹಾಕಿದ್ರೆ ಕೆಳಗಡೆ ಚೆನ್ನಾಗಿ ದಮ್ ಕಟ್ಟುತ್ತೆ ರೈಸ್. ಏನು ಸರ್ ಇದು? ಕುರ್ಮಾ, ಮಟನ್ ಕುರ್ಮಾ. ಮಟನ್ ಕುರ್ಮಾ, ಮಟನ್ ತಲೆ ಮಾಂಸ, ಮಟನ್ ಚಾಪ್ಸು, ಮಟನ್ ಬೋಟಿ, ಚಿಕನ್ ಫ್ರೈ, ಮೀನು ಎಲ್ಲ ಉಂಟು. ಎಲ್ಲ ಇದೆಯಾ? ಇಲ್ಲಿ ಅಜ್ಜಿಯವರು ಮೊಸರು ಬಜ್ಜಿನ ಕಲಿಸ್ತಾ ಇದ್ದಾರೆ. ಆಲ್ರೆಡಿ ಬಿರಿಯಾನಿ ಎಲ್ಲ ರೆಡಿಯಾಗಿ ಪ್ರಿಪ್ರೇಷನ್ ಆಗಿಬಿಟ್ಟು ಇವಾಗ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಬಿರಿಯಾನಿ ಯಾವ ಥರ ಆಗಿದೆ ಇವಾಗ. ಮಟನ್ ಬಿರಿಯಾನಿ ಸಖತ್ತಾಗಿದೆ. ಅಂದರೆ ಉಡಿ ಥರ ಆಗಿದೆ. ರೈಸ್ ಎಲ್ಲ ಬಿಡಿ ಆಗಿದೆ. ಇವಾಗ ಮಟನ್ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. ಹಾಗೆ ಒಂದು ಮೊಟ್ಟೆ ಇದೆ, ಗ್ರೇವಿ ಇದೆ, ಮತ್ತು ಮೊಸರು ಬಜ್ಜಿ ಎಲ್ಲ ಇದೆ. ಹಾಗೆ ಕಾಲು ಸೂಪ್ ಇದೆ. ಒಂದು ಬೌಲ್ಗೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಇನ್ನೊಂದು ಗ್ರೇವಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮಟನ್ ಬಿರಿಯಾನಿ ಯಾವ ಥರ ಇದೆ. ಇಷ್ಟಿದೆ.
ಮಟನ್ ಅಂತೂ ಸಖತ್ತಾಗಿ ಸ್ಮೂತಾಗಿದೆ ನೋಡೋದಕ್ಕೆ. ನೋಡಿ ಯಾವ ಥರ ಬೆಂದೈತೆ. ಒಂದು 6-7 ಪೀಸ್ ಬರುತ್ತೆ. ಸ್ಮೆಲ್ ಅಂತೂ ತುಂಬ ಘಮ ಘಮ ಅಂತ ಇದೆ. ಯಾವಾಗ ಬಾಯಲ್ಲಿ ಇಡ್ತೀವೋ ಅಂತ ಕಾಯ್ತಾ ಇದ್ದೀನಿ. ಹೌದಾ? ಇಲ್ಲೇ ಘಮ ಘಮ ಅಂತ ಇದೆ. ಬಾಯಿಗಿಟ್ರೆ ಯಾವ ಥರ ಬರುತ್ತೆ? ನೀನಂತೂ ತಿನ್ನಕ್ಕೆ ಬಿಡ್ತಾ ಇಲ್ಲ. ನನಗೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇದೆ. ನನಗಿಂತ ಮೊದಲೇ ತಿಂತಾ ಇದ್ದಾನೆ. ಇವಾಗ ನಾನು ಮಟನ್ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಗುರು ನಿಜವಾಗ್ಲೂ ಸಕ್ಕತ್ತಾಗೈತೆ ಗುರು. ಹೌದು, ಖಂಡಿತ. ಮಟನ್ ಬಿರಿಯಾನಿ ಅಂದ್ರೆ ಅದರಲ್ಲೂ ಈ ಕಡಿಮೆ ರೇಟಲ್ಲಿ ಸಕ್ಕತ್ತಾಗೈತೆ. ಇಷ್ಟು ಪೀಸ್ ಹಾಕಿ ಒಂದು 5-6 ಪೀಸ್ ಎಲ್ಲ ಹಾಕವ್ರೆ. ಸಕ್ಕತ್ತಾಗೈತೆ ಮಾತ್ರ ನಿಜ. ಹೌದು, ತುಂಬಾ ಟೇಸ್ಟ್ ಇದೆ. ಚರ್ಬಿ ಎಲ್ಲ ಹಾಕಿದ್ದಾರೆ. ಇವಾಗ ಸ್ವಲ್ಪ ಗ್ರೇವಿ ಹಾಕೋಣ. ಗ್ರೇವಿ ಹಾಕೊಂಡ್ರೆ ಯಾವ ಥರ ಇರುತ್ತೆ ನೋಡೋಣ ಇವಾಗ. ಗುರು ನಿಜ ಹೇಳ್ಬೇಕು ಅಂದ್ರೆ ಅದ್ಭುತ ಗುರು. ಅದೇ ಇದೇ ಒಂಥರ ಲೆವೆಲ್, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಬೆಳಗ್ಗೆನೆ ಬಿರಿಯಾನಿ ಹೊಡೆಯೋದ್ಲಿ ಏನೋ ಒಂಥರ ಮಜಾ. ಮಾಮೂಲಿ ಟೈಮಲ್ಲಿ ತಿನ್ಬೋದು, ಬೆಳಗ್ಗೆ ತಿಂದ್ರೆ ಸಕ್ಕತ್ತಾಗಿರುತ್ತೆ. ಜನ ಇಷ್ಟು ಬೇಗ ಬಂದು ತಿಂತಾರೆ. ಮಟನ್ ಪೀಸ್ ತಿಂತಾ ಇದ್ದೀನಿ. ಮಟನ್ ಅಂತೂ ಸಕ್ಕತ್ತಾಗಿ ಬಂದೈತೆ ಗುರು. ಇದ್ರಲ್ಲಂತೂ ಯಾವುದು ಕಡಿಮೆ ಅನ್ನೋದು ಏನಿಲ್ಲ ಗುರು, ಸಕ್ಕತ್ತಾಗೈತೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವ ಐಟಮು ಸಹ ಇದಾಗಿಲ್ಲ, ತುಂಬ ಟೇಸ್ಟಿಯಾಗೈತೆ. ಆ ತುಪ್ಪದ ಸ್ಮೆಲ್ಲು, ಆ ಮಟನ್ ಸ್ಮೆಲ್ಲು, ಪುನಃ ಮತ್ತೆ ಈ ಟೇಸ್ಟ್ ಬರೋದಕ್ಕೆ ಕಾರಣ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಒಲೆ ಸೌದೆ ಮಾಡಿದಲ್ವ, ಸೌದೆ ಒಲೆಯಲ್ಲಿ, ಅದಕ್ಕೆ ಇಷ್ಟೊಂದು ಟೇಸ್ಟ್ ಬರ್ತಾ ಇರೋದು. ಈ ಮಾಮೂಲಿ ಅಂದ್ರೆ ಗ್ಯಾಸಲ್ಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರ್ತಾ ಇರಲಿಲ್ಲ. ಇದಂತೂ ಅದ್ಭುತವಾಗಿದೆ. ನೀವೇನಾದ್ರೂ ಬಂದ್ರೆ 2-3 ಬಿರಿಯಾನಿ ತಿಂದೆ ಹೋಗೋದೇ ಇಲ್ಲ. ಹೌದು, ಈಗ ಸದ್ಯಕ್ಕೆ ನಾವೇ 2-3 ಹೊಡಿತೀವಿ ಅನ್ಸುತ್ತೆ, ಆ ಥರ ಇದೆ ಬಿರಿಯಾನಿ. ಮಟನ್ ಪೀಸ್ ಬೇಕಾದ್ರೆ ಇನ್ನೊಂದು ಪ್ಲೇಟ್ ತಗೊಳ್ಳೋಣ. ಮಟನ್ ಪೀಸ್ ಬೇಕಾದ್ರೆ ಬೇಡ ಅಂತಾನೆ. ನಿಜ ಬೇಡವಾಗುರು ಬೇಕು, ಇನ್ನೊಂದು ಪ್ಲೇಟ್ ತಗೊಳ್ಳೋಣ. ಇನ್ನೊಂದು ಪ್ಲೇಟಾ? ಆಯ್ತು ತಗೋ. ಇಷ್ಟೊಂದು ಜನ ಬಂದು ಕೂತಿದ್ದಾರೆ ಇವಾಗ. ಇನ್ನು ಸಂಜೆ ತನಕ ಎಷ್ಟು ಜನ ಬರಬೇಡ ಗುರು, ಬರ್ತಾರೆ ಅಲ್ವಾ? ಟೇಸ್ಟ್ ಇರೋದಕ್ಕೆ ಇಷ್ಟು ಬೇಗ ಇಷ್ಟೊಂದು ಜನ ಬರ್ತಾ ಇರೋದು. ಸುಮ್ಮನೆ ಟೇಸ್ಟ್ ಇಲ್ಲ ಯಾರೂ ಬರಲ್ಲ. ಇವಾಗ ಕಾಲ್ ಸೂಪ್ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ವಿಡಿಯೋ ಮಾಡ್ತಿರಲ್ಲ ಆಗ್ತಾನೆ ಅಣ್ಣವರು. ಹೌದಾ? ಕಾಲ್ ಸೂಪ್ ಅಂತೂ ಸೂಪರ್ ಆಗೈತೆ. ಹಂಗೆ ಎಲ್ಲ ಕರಗೋಗ್ತಾ ಇದೆ ಒಂಥರ ಬಾಯಲ್ಲಿ. ಬೆಣ್ಣೆ ಬಾಯಲ್ಲಿಟ್ರೆ ಬೆಣ್ಣೆ. ತುಂಬಾ ಏನ್ ಗುರು ಇಷ್ಟೊಂದು ಸಖತ್ತಾಗಿ ಬೇಯಿಸೋರಲ್ಲ. ಚೆನ್ನಾಗಿದೆ, ಬಾಯಲ್ಲಿಟ್ರೆ ಕರ್ಗೋಗುತ್ತೆ. ನೀನ್ ಸ್ವಲ್ಪ ಇದ್ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ತಗೊಳ್ಳೋದು ಇವನು ಕೊಡಪ್ಪ ಕೊಡು. ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಇಲ್ಲಿಗೆ ಬಂದೋದಕ್ಕೂ ಸಖತ್ ಟೇಸ್ಟ್ ಐತೆ. ನೋಡಿ ಯಾವ ಥರ ಆಗೈತೆ ಇದು. ಇಲ್ಲಿ ತೊತ್ತ ನಮ್ಮ ಹುಡುಗ ನೋಡಿ ಯಾವ ಥರ ತಿಂತಾನೆ. ಈ ಕಡೆ ತಿರ್ಸಪ್ಪ ಮುಖನ. ಹಂಗೆ ಕಳ್ಚೋಗ್ತಿದೆ ಅಲ್ಲ ಗುರು. ಮುಟ್ಟಿದ್ರೆ ಬೆಣ್ಣೆ ತರ ಅಂತಾರಲ್ಲ, ಆ ಥರ ಐತೆ. ಅದ್ಭುತ. ಸೂಪ್ ಕುಡಿಯೋಣ, ಟೇಸ್ಟ್ ಹಂಗಿದೆ. ಇಲ್ಲಿ ಯಾವುದು ಕಡಿಮೆ ಇಲ್ಲ ಗುರು, ಎಲ್ಲ ಟೇಸ್ಟ್ಗಳು ಅದ್ಭುತ. ಇನ್ಕ್ಲೂಡಿಂಗು ಮೊಸರು ಬಜ್ಜಿ ಸಹ ಚೆನ್ನಾಗಿದೆ. ಮೊಸರು ಬಜ್ಜಿನೂ ಚೆನ್ನಾಗೈತೆ. ಇಲ್ಲಿ ಅಣ್ಣವ್ರು ಇದ್ದಾರೆ, ಇವರು ನಮ್ಮ ಸಬ್ಸ್ಕ್ರೈಬರು. ಇವರು ನಮ್ಮನ್ನು ಇವಾಗ ಕಂಡಿಡಿದ್ಬಿಟ್ಟು ಮಾತಾಡ್ಸಿದ್ರು. ಖುಷಿ ಆಯ್ತೋಣ. ಹೇಗಿದೆ ಅಣ್ಣ ಟೇಸ್ಟು? ಚೆನ್ನಾಗೈತಣ್ಣ. ಎಷ್ಟಿನಿಂದ ಬರ್ತಾ ಇದ್ರಿ? ನಮ್ಗೆ ನಾವು 4 ವರ್ಷದಿಂದ ಬರ್ತಿದ್ದೆ. 3 ವರ್ಷ 4 ವರ್ಷ. ಅಣ್ಣ ಇಲ್ಲಿ ಕೊಡೋಷ್ಟು ಬೇರೆ ಕಡೆ ಎಲ್ಲಿ ಕೊಡ್ತಾರೆ? ಗೊತ್ತಿರೋಣ, ಬೇರೆ ಕಡೆ ತಿಂದ್ರೆ ನಂಜನಗೂಡಿಗೆ ಇದೇ ಫೇಮಸ್. ಇದೇ ಫೇಮಸ್. ನಾನು ಈ ಬಿರಿಯಾನಿನ ಕೂಡ 1-2 ತಿಂತೀನಿ ಅಷ್ಟೇ, ಅದ್ರ ಮೇಲೆ ಆಗಲ್ಲ. ನೀನು ಎಷ್ಟು ತಿಂತೀಯಾ? ಟೇಸ್ಟ್ ಚೆನ್ನಾಗಿದೆ. ಒಂದು 2 ಮೇಲೆ 3 ತಿನ್ಬೋದು. ಯಾಕಂದ್ರೆ ಆಲ್ರೆಡಿ 2 ತಿಂದಿದ್ದೀನಿ. ನನಗಿಂತ ನೀನು ಸಣ್ಣ ಇದೆಯಾ? ನೀನೇ 3 ಹೊಡಿತೀಯ? ಸಣ್ಣ ಇರೋರೇ ಜಾಸ್ತಿ ತಿನ್ನೋದು. ಹೌದಾ? ನನಗೆ ಅಮ್ಮ ಮಾತ್ರ 2 ಸಾಕು. ಇವಾಗ ನೋಡಿ ಇನ್ನೂ ಒಂದೊಂದು ಪ್ಲೇಟ್ ಹಾಕ್ಸ್ಕೊಂಡ್ವಿ. ಇವಾಗ 2ನೇ ಪ್ಲೇಟು ನಮ್ಮದು. ಇನ್ನೆಷ್ಟು ಪ್ಲೇಟ್ ತಿಂತೀಯ? ಇಲ್ಲ ಚಾಲೆಂಜೇ ಮಾಡ್ತೀಯ ಮಾಡುವಾಗಂದ್ರೆ? ಫುಡ್ ಚಾಲೆಂಜ್ ಇನ್ನೊಂದಿನ ಮಾಡೋಣ. ಫುಡ್ ಚಾಲೆಂಜ್ ಬೇಡ ಇವಾಗ ಅಂತೀನಿ. ಇವಾಗ ಏನಿದ್ರು ಟೇಸ್ಟ್ ಯಾವ ಥರ ಇದೆ ಅದನ್ನ ಮಾತ್ರ ಹೇಳೋಣ ಅಷ್ಟೇ. ಗೈಸ್ ನೋಡಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಇವನ್ ಮಾತ್ರ ಇದೊಂದು ಸೇರೋ ಉಳಿಸ್ಬಿಟ್ಟವನೇ. ಮೂಳೆಗಳೆಲ್ಲ ಉಳ್ಕೊಬಿಟ್ಟೈತೆ ಅಷ್ಟೇ. ಎಲ್ಲನೂ ಬ್ಯಾಟಿಂಗ್ ಮಾಡಿದ್ವಿ.
ಊಟ ಅಂತೂ ಸಖತ್ತಾಗಿತ್ತು, ಸೂಪರ್ ಆಗಿದೆ. ನಾನು ನೋಡಿರೋ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಗುರು. ನಂಜನಗೂಡಿಗೆ ಫಸ್ಟ್ ಒನ್ ಇದು. ಹೌದು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗೈತೆ. ಟೇಸ್ಟ್ ವೈಸ್ ಬಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಗಾಯ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.